ಏನೋಪ್ಪ ನನ್ನ ಹೆಂಡತಿ ಊರಿಗೆ ಹೋಗಿ ಬರೋಬ್ಬರಿ 4 ದಿನ ಆಗೈತಿ. ಏನ್ ಬೇಜಾರ ಸರಿಪ ಸ್ಲ್ಯಾಪ್ನಾಗ ಹೋಗ್ಬರ್ತೇನೆ ಸ್ವಲ್ಪ ಹೊತ್ತು. ಜೀವ ಹೂವಾಗಿದೆ, ಭವಜೇನಾಗಿದೆ, ಬಾಳು ಹಾಯಾಗಿದೆ, ನಿನ್ನ ಸೇರಿ ನಾನು ಜೀವ ಹೂವಾಗಿದೆ. ಹೆಂಗೋ ಈಗ ಟೈಮ್ 4 ಆತೆ, ಸ್ವಲ್ಪ ಹೊತ್ತು ಕುಂತ ಟೈಮ್ ಪಾಸ್ ಮಾಡ್ತೀನಿ. ಏನಪ್ಪಾ ಇದು ಚಾಂದ್ ಕತ್ತು ಕೂಡ ನೋಡ್ತಾ ನೋಡ್ತಾ ಆಗೋಗೈತೆ ಶಾನಿ ಪಿರುತಿ. ಹಾಯ್, ಬಂದಾರೇನ್ರಿ ನಿಮ್ಮ ಮನೆಯವ್ರ ಊರ್ಲಿಂತ್ರ? ಅಲ್ರಿ ಏನ ನೀವು ಹಂಗ ಕೇಳ್ತೀರಿ? ನಿಮ್ಗ ಗೊತ್ತೈತಿ ಎಂತ್ಯಾರ ಊರಿಗೆ ಹೋಗ್ರಿಪ್ಪ ಅಂತ ಹೇಳಿದ್ರೆ ಹೋಗಬೇಕಾರ 4 ದಿನ ಅಂತ ಹೋಗ್ತಾರೆ, ಬರಾಕ 1 ತಿಂಗಳು ಮಾಡ್ತಾರೆ. ನೋಡ್ರಿ ಇಲ್ಲಿ ನನ್ನ ಹೆಂಡತಿ ಊರಿಗೆ ಹೋಗಿ ಬರೋಬ್ಬರಿ 4 ದಿನ ಆಗೈತೆ. 4 ದಿನ ಏನ್ ಬಿಡ್ರಿ, ನಾನು ಚಾ ಕುಡ್ದಿಲ್ಲ, ಏನ್ ಕುಡ್ದಿಲ್ಲ. ಈ ಮಗ ಒಟ್ಟು ನನ್ನ ಮನೆಗೆ ಇವತ್ತು ಕುದಿಸ್ತೇನೆ ನಿಮ್ಗೆ ಕತ್ತಿ ಹುಚ್ಚಿ ಹಾಕಿಚ್ಚ. ಅಯ್ಯೋ ನಿಮ್ಮ ಅಲ್ರಿ ಚಾ ಸಂಬಂಧ ಇಷ್ಟಾಗ ಬೇಜಾರ್ ಮಾಡ್ಕೊಂತೀರಿ ನೀವು? ನಿಮಗ್ ಚಾ ಹೋದಿಲ್ರಿ? ನಿಮಗ ನಾ ತೊಂಬರ್ತೀನಿ ತಡ್ರಿ ಚಾನ. ಹಕ್ಕಾಗಿದ್ರು ಅವನ ಹೊಡಿಕೇಕಿ ಲಡ್ಡು ಬಂದ ಬಾಯಿಗೆ ಬಿತ್ತೆ. ರೋಗಿ ಬಸಿದ್ದು ಹಾಲುವನ್ನ, ವೈದ್ಯ ಹೇಳಿದ್ದು ಹಾಲುವನ್ನ. ಚಾ ಮಸ್ತ್ ಕುಡಿದಿವತ್ತೆ. ತಗೋರಿ ಚಾನ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ವಾಹ್, ಏನ್ ಚಾ ಮಾಡ್ರಿ, ಏನ್ ಚಾ ಮಾಡಿರಿ. ಇಂಥ ಚಾ ನನ್ನ ಜೀವನದಾಗ ನಾನು 3 ಸಲ ಕುಡಿದಿದ್ದೆ. ಯಾಕೆ ಗೊತ್ತ್ರಿ? ಆ 3 ಸಲ ಕೊಟ್ಟಿದ್ದೆ ನೀವು ಚಾ ಮಾತ್ರ. ಚಾ ಸೂಪರ್ ಮಾಡ್ರಿ ನೀವು. ಹೌದ್ರಿ, ಚಾ ಚಲೋ ಆಗೇತ್ರಿ. ಹಾ ಕುಡೀರಿ. ಅಯ್ಯೋ ನಾ ಒಳಗ ಹಾಲ್ ಬಿಸಿ ಇಟ್ಟಿದ್ದೀರಿ, ನನ್ನ ನೆನಪ ಇಲ್ಲಿ ನೋಡ್ರಿ. ನೀವು ಚಾ ಕುಡಿತೀರಿ? ಹಿಕ್ಕಾಕತ್ತ ಮಗ, ಬರೋಬ್ಬರಿ ಹಿಕ್ಕಾಕತ್ತ. ಕತ್ತಿ ಹುಚ್ಚಿ ಹಾಕಿಚ್ಚ ಮಗ ಕೇಳಾಕತ್ತು ಇಲ್ಲಾಗ ಬಂದಿ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮಾತಾಡ್ತಾನ ಮಗ. ಯಾಕೋ ನೆಗ್ಲಲ್ಲಿ ಇಲ್ಲಾಗ ಬರ್ತಿ? ನೀವು ಮನೆ ತೊಳಗೈತಿಲ್ಲ, ಮುಂಜಾನೆ ಬರ್ತಾನೆ, ಸಂಜೆಗೆ ಬರ್ತಾನೆ. ಈಗ ನೋಡ್ರಿ ಸಂಜೆ 4 ಗಂಟೆ ಆಗೈತಿ, ಬಂದ್ಬಿಟ್ಟಾನಿವ ಮಗ. ರುಕೋಜಾರ ಸವರ್ಕರು ಏನೇ ಸಾಂಬಾರು ಕೊಡು, ರೈಸ್ ಕೊಡು ಅಂತ ತರಕಾರಿ ನೀವು ಒಟ್ಟಾತಾನೆ. ನೋಡಿ ನೀವು ತೊಳಗೈತಿಲ್ಲ, ಅದೆಲ್ಲ ಇಲ್ಲಾಗ ಬರ್ತಿ. ಏನ್ ಹಾಕತ್ತಿ ನೀನೆ? ನೋಡಿಲ್ಲಿ, ನೀನು ಈ ಮನ್ಯಾಗ ಬಾಡಿಗೆ ಇರ್ತಿ, ನಾನು ಈ ಮನ್ಯಾಗ ಬಾಡಿಗೆ ಇರ್ತೇನಿ. ಅಷ್ಟ ಏನ್ ಫರಕ್ಪ ಅಂದ್ರೆ ನೀ ಮ್ಯಾಗ ಇರ್ತಿ, ನಾನು ತಳಗಿರ್ತೇನಿ. ಸ್ಲ್ಯಾಬ್ ಮ್ಯಾಗ ಬರಬೇಡ ಹೋಗ್ಬೇಡ ಅನ್ನಕ ಮಣ್ಣಿನಿಂದನೇ ಇದೆ, ಮಾರ್ಗಿನಿಂದ ಆಗಿದೆ. ನೋಡಿ ಇಲ್ಲಿ ಅಪ್ಪಿ, ನಿಂದ ಎಷ್ಟು ಹಕ್ಕ ಐತಲ್ಲ ಮಾರ್ಗಿ ಮ್ಯಾಗ, ಅಷ್ಟ ಹಕ್ಕ ನಂದು ಐತಿ. ಹೌದು ನೀವು ಹೇಳೋದು ಬರ್ಬರಿ ಐತಿ. ನೀನು ಬಾಡಿಗೆ ಇದೀವಿ, ನಾನು ಬಾಡಿಗೆ ಇದ್ದೀನಿ. ಅದೆಲ್ಲ ಬಿಡ ಹೋಗ್ಲಿ. ನೀನೆ ಮತ್ತೆ ಕಳು ಮಾಡೋ ಕೆಲಸ ಯಾವ ರೀತಿ ಮಾಡಾಕತ್ತಿ? ನೋಡಲ್ಲಿ ನಮ್ಮ ಮನ್ಯಾಗಿಂದ ಕಪ್ ನಿನ್ನ ಕೈಯಾಗೈತಿ. ಏನ್ ಅನ್ನಕತ್ತೀವ ನೀನು? ಏನ್ ಅನ್ನಕತ್ತಿ ನೀನು? ನಾನೇ ಕಳುಗಳು ಮಾಡೋವಲ್ಲ. ಏನಪ್ಪಾ ನಾನು ಹೆಂಡತಿ ಊರು ಹೇಳ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತೇಳಿ ನಾನು ಸ್ಟಾಪ್ನಾಗ ಬಂದು ಕುಂತೆ. ಅಷ್ಟಕ್ಕ ನಿಮ್ಮ ಮನೆಯಾರ ಕೇಳಿದ್ರು ನನಗೆ, ಏನ್ ಬಂದಾರೇನ್ರಿ ನಿಮ್ಮ ಮನೆಯಾರ ಅಂತ ಹೇಳಿ. ನಾನು ಇಲ್ ಬಿಡ್ರಿ ಬಂದಿಲ್ಲ, ನಾ ಚಾ ಕುಡ್ದೆ ಒಂದು 4 ದಿನ ಆತ್ರಿಪ್ಪ, ಚಾ ಕುಡಿದಿಲ್ಲ ಅಂದ್ಕೊಟ್ಟಿಗೆ ನಾ ಪಾಪ ನಿಮ್ಮ ಮನೆಯಾರ ಬಂದು ನನಗೆ ಚಾ ಕೊಟ್ರೆ. ದೋಸ್ತ ನೀ ಏನ ನಿಮ್ಮ ಮನೆಯಾರ ಮಾತ್ರ ಚಾ ಮಸ್ತ್ ಮಾಡ್ತಾರ. ನೀ ಪುಣ್ಯ ಮಾಡಿ ಬಿಡ ದೋಸ್ತ, ನೀ ಪುಣ್ಯ ಮಾಡಿ ಅವ್ರ ಕೈಯಾಗಿನ ಚಾ ಕುಡಿಯಾಕ. ನೋಡಿಲ್ಲ ಇವತ್ತಿನ ಚಾ ನನ್ನ ಹೆಂಡತಿ ಮಾಡಿಲ್ಲ, ನಾ ಮಾಡಿ ನಿನ್ನ ಕತ್ತಿ ಹುಚ್ಚಿ ಹಾಕಿ. ಏನ ಕತ್ತಿ ಹುಚ್ಚಾಕ ಚಾ ಮಾಡಿ ವಾಂತಿ ಬರೋದು. ನೋಡಿಲ್ಲ ಇವಂಗ ವಾಂತಿ ಲಘು ಆಗ್ಬೇಕ, ಎಡಗೈ ಹಾಕಿ ವಾಂತಿ ಮಾಡ್ಕೊಳಕತ್ತಾನೆ. ಆದ್ರೂ ಹಿಂಗ ವಾಂತಿನ ಆಗೋಲ್ದೆ. ಏನ ಎಡಗೈ? ಹೌದಲ್ಲಪ್ಪ. ಯಾಕೈ ಹಾಕಿ ವಾಂತಿ ಮಾಡಿದ್ರು ವಾಂತಿನ ಆಗೋಲ್ದೋಗ. ಬೆಳಿಗ್ಗೆದ್ನ ಯಾರ ಮಕ್ಕ ನೋಡ್ಯಾನ ಏನು ನಿಮ್ಮ ಮನೆಗೆ ಒಳ್ಳೆ ಬಂದಲ್ಲಪ್ಪ ಚಾ ಕೊಡಾಕ ನಾನೇ. ಮತ್ತೆ ಹೆಂಗೈತಿ ಕತ್ತಿ ಹುಚ್ಚಿ ಚಾ? ದೋಸ್ತ ನಂದು ಆಕ್ಟಿಂಗ್ ಹೇಗೈತೆ ಮತ್ತೆ? ನಾ ಎಷ್ಟೋ ಮಟ್ಟ ಮಾಡಿದ್ದೆ ಆಕ್ಟಿಂಗ್. ನೋಡಿಲಿ, ಕತ್ತಿ ಹಾಲು ಕುಡಿದ್ರೆ ಬೇಕಾದಷ್ಟು ರೋಗ ಹೋಗ್ತಾವು. ಕತ್ತಿ ಹಾಲಿಗೆ ಅಷ್ಟು ಪವರ್ ಐತಲ್ಲ, ಅಷ್ಟ ಪವರ್ ಕತ್ತಿ ಹುಚ್ಚಿಗೂ ಐತಿ.
ಅದಕ್ಕೂ ಸಿಕ್ಕಾಪಟ್ಟಿ ರೋಗ ಹೊಕ್ಕಾವು. ಚಾ ಕುಡಿದ್ರಿ ನೀವು? ಅಲ್ರಿ ನೀವು ಮನ್ಯಾಗ ಒಬ್ರ ಅದಿರಿ, ಮತ್ತೆ ಊಟಕ್ಕೆ ಅದನ್ನ ಏನ್ ಮಾಡ್ಕೊಂತೀರಿ ನೀವು? ಊಟಕ್ಕೆ ಏನ್ ತಳಗ್ ಹೋಗ್ಬೇಡ್ರಿ ನೀವು, ನಾ ಊಟಕ್ಕೆ ತಗೊಂಬರ್ತೀನಿ, ನೀವು ಇಲ್ಲೇ ಕುಂದ್ರಿ. ನೋಡು ಸ್ವಲ್ಪ ನಿಮ್ಮ ಮನ್ಯಾಗ ಅವ್ರಿಗೆ ನೋಡಿ ಕಲ್ಕೊ ನೀನು. ನಮ್ಮ ಮನ್ಯಾಗ ಯಾರಿಲ್ಲ ಅಂತ ಗೊತ್ತಾತ ಅವ್ರಿಗೆ. ಪಾಪ ಚಾ ಕೊಟ್ರೆ, ಮಸ್ತ್ ಚಾ ಕೊಟ್ರೆ, ಅಯ್ಯೋ ಚಾ ಮಸ್ತ್ ಆಗಕ್ಕೆ ಸಾಧ್ಯ ಬಿಡದೆ. ಯಾಕಂದ್ರೆ ಚಾ ನೀ ಮಾಡಿದ್ದೆ ಅದನ್ನ. ನೋಡಿ ಮತ್ತವ್ರೆ ಅಡ್ಗೆ ಯಾಕೆ ಮಾಡ್ತೀರಿ ಅಂತ ಹೇಳಿಗವ್ರೆ, ಊಟಕ್ಕೂ ತರಕ್ ಹೋಗ್ಯಾರೀಗ ಅವ್ರೆ. ಸ್ವಲ್ಪ ಅವ್ರದ್ದು ನೋಡಿ ಕಲ್ಕೋ. ಸ್ವಲ್ಪ ಹೆಂಗಿರ್ಬೇಕು ಆಜು ಬಾಜು ಮನ್ಯಾಗ, ತಳಗ ಮ್ಯಾಗ ಮನ್ಯಾಗ ಅಂತ ಹೇಳಿ ಸ್ವಲ್ಪ ಅವ್ರದ್ದು ನೋಡಿ ಕಲ್ಕೋ. ಈಗ ನೀನ್ ಎಲ್ಲಿ ಹೋಗ್ಬೇಡ, ಇಲ್ಲೇ ಕೂತವ. ನನ್ನ ಹೆಂಡತಿಗ ಊಟಕ್ಕೆ ಮಾಡ್ತಾಳೆ, ಊಟ ಮಾಡಿ ಹೋಗ. ನೋಡಿ ಇವತ್ತಿನ ಅಡ್ಗಿನು ನಾನ ಮಾಡೇನಿ. ಏನ ಏನಾಗೈತೆ ನನಗೆ? ಏನಾಗೈತಿ ನಿನಗೆ ಇವತ್ತೆ? ಚಾನು ನೀನ ಮಾಡಾಕತ್ತಿ, ಅಡ್ಗಿನೂ ನಾನು ಮಾಡಿ ನನಗತ್ತಿ. ಬೇಡ ನನ್ನ ಬರ್ತೀನಿ ತಗೋ. ನಿಮ್ಮ ಮನ್ಯಾಗ ಬಂದ್ರೆ ನಾ ಬರ್ತೀನಿ. ಇಲ್ಲ ನಾನು ಬರ್ತೇನೆ ಏನೇ ಬರ್ತೇನಂತೆ, ಏನೇ ಬರ್ತೀವ. ಇವನು ಮನೆಗೆ ಒಳ್ಳೆ ಬಂದ ನಾನು ಮುಂಜಾನದ್ದು ನೋಡ ಮಬ್ಬ ಮಗ ಚಾ ಮಾಡಿ ಚಾ ಕಟ್ಟಿ ಉಚ್ಚಿ ಹಾಕಿ ಮೊದಲು ಹೆಂಗಾರ ಮಾಡಿ ನಾನು ವಾಂತಿ ಮಾಡ್ಕೊಂತಂಪ. ಈ ಮಗ ಇವತ್ತು ಉಳುದ ಇಲ್ಲಿ ಕಂದ್ರೆ ಹಿಂಗ ಸಗಣಿನ ತಿಂದಿದ್ದೆ ನಾನು. ಮಗ ಬಂದು ಬಿಡ್ತಾನೆ, ನನ್ನ ಹೆಂಡತಿ ಏನದ್ಕೊಂತ ಅಂದಿರ್ತಾನೆ ಮಗ ಬಂದು. ಈಗ ಹೆಂಗಾರ ಮಾಡಿ ನನ್ನ ಹೆಂಡತಿ ಮುಂದೆ ಅಸಹ್ಯ ಮಾಡ್ತೇನೆ, ಅಸಹ್ಯ. ಅದಕ್ಕೆ ಏನಾರ ಮಾಡ್ತೇನೆ ನಾ ಈಗ.